ಹಾಯ್ ಎವ್ರಿವನ್. ಇವತ್ತು ಬಿರಿಯಾನಿ ಹೆಂಗೆ ಮಾಡೋದು ಅಂತ ನೋಡೋಣ. ಬಿರಿಯಾನಿ ಮಾಡಲಿಕ್ಕೆ ಒಂದು ಈರುಳ್ಳಿ, ಒಂದು ಟೊಮೆಟೊ, 4 ಮೆಣಸು, ಈರುಳ್ಳಿ, ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಳ್ಳಿ, ಅದು ಕೂಡ ಕಟ್ ಮಾಡಿ ಇಟ್ಕೊಳ್ಳಿ. 3 ಬೇಯಿಸಿಟ್ಕೊಂಡು ಮೊಟ್ಟೆ ತೊಗೊಂಡಿದ್ದೀನಿ. ಒಂದು ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರ್ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು 2 ಟೇಬಲ್ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಧನಿಯಾ ಪೌಡ್ರು, ಹಾಫ್ ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರು, ಹಾಫ್ ಟೇಬಲ್ ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮೊಟ್ಟೆ ಹಾಕ್ಕೊಳ್ಳಿ. ಮೊಟ್ಟೆ ಹಾಕೊಂಡು ಸ್ವಲ್ಪ ಹೊತ್ತು ಕೋಟಿಂಗ್ ಆಗೋ ಥರ ಬೇಯಿಸಿ. ಅದೇ ಬಾಣಲಿಗೆ ಮತ್ತು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. 2 ಬಿರಿಯಾನಿ ಎಲೆ ಹಾಕ್ಕೊಳ್ಳಿ. 2 ಚಕ್ಕೆ ಹಾಕ್ಕೊಳ್ಳಿ. 2 ಚಕ್ಕೆ ಹಾಕ್ಕೊಳ್ಳಿ. 2 ಏಲಕ್ಕಿ ಹಾಕ್ಕೊಳ್ಳಿ. 4 ಕಾಳು ಮೆಣಸು ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡಿ 1 ನಿಮಿಷ. ಇದಕ್ಕೆ ಈರುಳ್ಳಿ ಸೇರಿಸ್ಕೊಳ್ಳಿ. ಹೆಚ್ಚಿಟ್ಟಂಥ ಈರುಳ್ಳಿನೆಲ್ಲ ಸೇರಿಸ್ಕೊಳ್ಳಿ. ಅದರ ಜೊತೆಗೆ ಮೆಣಸು ಕೂಡ ಸೇರಿಸ್ಕೊಳ್ಳಿ. ಹೆಚ್ಚಿಟ್ಟಂಥ ಮೆಣಸು ಕೂಡ ಸೇರಿಸ್ಕೊಳ್ಳಿ. ಕಂದು ಬಣ್ಣಕ್ಕೆ ಬರೋ ಮಟ್ಟ ಫ್ರೈ ಮಾಡಿ ಸ್ವಲ್ಪ ಹೊತ್ತು. ಅದ್ರ ಜೊತೆ ಟೊಮೆಟೊ ಕೂಡ ಸೇರಿಸ್ಕೊಳ್ಳಿ. ಟೊಮೆಟೊ ಕೂಡ ಪೂರ್ತಿ ಬಾಡಬೇಕು ಎಣ್ಣೆಯಲ್ಲಿ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಕ್ವಿಕ್ಕಾಗಿ ಮಾಡುವಂಥ ಎಗ್ ಬಿರಿಯಾನಿ ಇದು. ಓನ್ಲಿ 5 ನಿಮಿಷದಲ್ಲಿ ಮಾಡುವಂಥ ಎಗ್ ಬಿರಿಯಾನಿ. ನಿಮಗೆ ಎಷ್ಟು ಬೇಕೋ ಅಷ್ಟರ ಪ್ರಮಾಣದಲ್ಲಿ ಎಗ್ ತೊಗೋಬೇಕು, ಎಷ್ಟು ಜನ ಇರ್ತೀರಿ ಅಂಥೇಳಿ. ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ಳಿ. ನಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಮಿಕ್ಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಅದು ಗ್ರೀನ್ ಕಲರ್ ಕಾಣಿಸ್ತಾ ಇದೆ. ಚೆನ್ನಾಗಿ ಫ್ರೈ ಆಗಬೇಕು, ಸ್ಮೆಲ್ ಬರಬೇಕು. ಮಸಾಲೆ ಹಾಕಿದಂಥ ಎಲ್ಲ ಮಸಾಲೆ ಕೂಡ ಸ್ಮೆಲ್ ಬರಬೇಕು. ಆವಾಗ ಬಿರಿಯಾನಿ ಕೂಡ ಟೇಸ್ಟಾಗಿ ಬರ್ತದೆ. ಅದಕ್ಕೆ ನಾವು ಅಕ್ಕಿಯನ್ನು ತೊಗೊಂಡಂಥ ಲೋಟದ ಪ್ರಕಾರ ನಾ 3 ಲೋಟ ಅಕ್ಕಿ ತೊಗೊಂಡೀನಿ. ಸಣ್ಣ ಲೋಟದಿಂದ 3ಕ್ಕೆ 6 ಲೋಟ ನೀರು ಹಾಕೋತೀನಿ. ಅಕ್ಕಿ ತೊಳೆದು ಇಟ್ಕೊಂಡೀನಿ ಮೊದಲೇ. ಸ್ವಲ್ಪ ಹೊತ್ತು ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದು ನೀರು ಬಿಸಿ ಆದಮೇಲೆ ಆದಮೇಲೆ ಅಕ್ಕಿ ಸೇರಿಸ್ಕೊಳ್ಳಿ. ಅಕ್ಕಿ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು. ಸಣ್ಣ ಮಕ್ಕಳೆಲ್ಲದ್ರೆ ಖಾರ ಎಲ್ಲ ಕಡಿಮೆ ಹಾಕ್ಕೊಳ್ಳಿ. ಮೆಣಸು ಆಯಿತು, ಖಾರದ ಪೌಡ್ರ್ ಆಯಿತು, ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಮನೆಯಲ್ಲಿ ಯಾವ ರೀತಿ ನೀವು ಖಾರ ಯೂಸ್ ಮಾಡ್ತೀರಿ, ಯಾವ ರೀತಿ ಖಾರ ತಿಂತಾರಂತ ಅದ್ರ ಮೇಲೆ ಡಿಪೆಂಡ್ ಅಪಾನ್ ಆಗಿ ಯೂಸ್ ಮಾಡ್ಕೊಳ್ಳಿ. ಆನಂತರ ಅದನ್ನು 2 ನಿಮಿಷ ಬೇಯಕ್ಕೆ ಬಿಡಬೇಕು. ಅಕ್ಕಿ ಕೂಡ ಬೇಯಬೇಕು. ಅದಕ್ಕೆ ಕುಕ್ಕರ್ ಸೀಟಿ ಇದೆಲ್ಲ ಹಾಕಬಾರ್ದು, ಕ್ಯಾಪ್ ಎಲ್ಲ ಹಾಕಬಾರ್ದು. ನಂತರ ಎಗ್ ಸೇರಿಸ್ಕೋಬೇಕು. ಎಗ್ಗು, ಕೊತ್ತಂಬರಿ, ಹೆಚ್ಚಿಟ್ಟಂಥ ಕೊತ್ತಂಬರಿ ತುಂಡು ಅದನ್ನೆಲ್ಲ ಸೇರಿಸ್ಕೊಂಡು
ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಕ್ಯಾಪನ್ನು ಹಾಕ್ಬೋದು. ನಾ ಸ್ವಲ್ಪ ಹೊತ್ತು ಬೇಯಿಸಿನೇ ಕ್ಯಾಪ್ ಹಾಕೋತೀನಿ, ಯಾಕಂದ್ರೆ ಅದು ಮೊದಲೇ ಕ್ಯಾಪ್ ಹಾಕಿ ಬೇಯಿಸಿದ್ರೆ ಫುಲ್ ಮಿದುವಾಗಿ ಬಿಡ್ತದೆ. ಹಳ್ಳ ಥರ ಅಗಳ ಥರ ಕಾಣಿಸೋದಿಲ್ಲ ಬಿರಿಯಾನಿ, ಆ ಥರ ಬೇಯ್ದು ಬಿಡ್ತದೆ. ಅದಕ್ಕಾಗಿ ಸೀಟಿ ಹಾಕಿದ ಮೇಲೆ ಎಡೆ ಸೀಟಿ ಹೊಡಿಸ್ಬೇಕು. ಆ ಥರ ಸೂಪರಾಗಿ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ಬಿರಿಯಾನಿನ. ನೀವು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಕಮೆಂಟ್ಸ್ ಮಾಡಿ.